ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ
ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು గ్రామస్తులు ವಿರೋಧ వ్యక్తపడిಸಿದ್ದಾರೆ. సరే నెలకు బైకట్ చేస్తే సరిపోతుంది. అప్పుడు ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8 ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು గ్రామస్తులు ವಿರೋಧ ವ್ಯಕ್ತಪಡಿಸಿದ್ದಾರೆ. సరే నెలకు బైకట్ చేస్తే సరిపోతుంది. అప్పుడు ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8 ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು గ్రామస్తులు ವಿರೋಧ ವ್ಯಕ್ತಪಡಿಸಿದ್ದಾರೆ. సరే నెలకు బైకట్ చేస్తే సరిపోతుంది. అప్పుడు ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8 ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು గ్రామస్తులు ವಿರೋಧ ವ್ಯಕ್ತಪಡಿಸಿದ್ದಾರೆ. సరే నెలకు బైకట్ చేస్తే సరిపోతుంది. అప్పుడు ಕುಂಭಮೇಳಕ್ಕೆ ಅಂತೇಳಿ ಹೋಗಿದ್ದಾರೆ ಈ ಮಠದ ಸ್ವಾಮೀಜಿ ಜ್ಞಾನಾನಂದ ಸ್ವಾಮೀಜಿ. ಇದೇ ಸಮಯ ನೋಡಿಕೊಂಡು ಮಠವನ್ನ ತೆರವುಗೊಳಿಸೋ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಠದ ಅನುಯಾಯಿಗಳು ಆರೋಪ ಮಾಡ್ತಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಮಠ ಹಾಗೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿ. 8 ರಿಂದ 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠವನ್ನ ನಡೆಸಲಾಗ್ತಾ ಇದೆ. ಏಕಾಏಕಿ ಮಠ ತೆರವಿಗೆ ಯಗನೂರು గ్రామస్తులు ವಿರೋಧ ವ್ಯಕ್ತಪಡಿಸಿದ್ದಾರೆ. సరే నెలకు బైకట్ చేస్తే సరిపోతుంది. అప్పుడు